ನುಂಗಲಾರದ ತುತ್ತಾಗಿದೆ. ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡಿದ್ದೀನಿ. ಈಗ ನಡೀತಾ ಇರೋವಂಥ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಬೆಳವಣಿಗೆ, ರೀಲ್ಸ್ ಅಂತಾಗಲಿ ಅಥವಾ ರೋಸ್ಟರ್ಸ್ ಅಂತಾಗಲಿ ಅಥವಾ ಬ್ಯಾಡ್ ಟ್ರೋಲಿಂಗ್ ಅಂತಾಗಲಿ, ಇದ್ರ ಬಗ್ಗೆ ಚಪ್ರಿ ಅಂತ ಪದ ಬಳಸಿ ನಾನು ಹೇಳಿದ್ದೀನಿ. ಒಂದು ಹುಚ್ಚುಚ್ಚರ ಥರ ಆಡ್ತಾ ಇದ್ದಾರೆ ಮೆಂಟ್ಲು ರೋಡಲ್ಲಿ ಹುಚ್ಚುಚ್ಚರ ಥರ ಆಡೋದು. ಇದು ಲೈಕಿಂಗ್ಸ್ಗೆ ಏನೇನೋ ಹೇಳ್ಕೊಂಡು ಆಮೇಲೆ ಈ ಲೈಕಿಂಗ್ಸ್ ಬರುತ್ತೆ, ನನಗೆ ಫ್ಯಾನ್ಸ್ ಆಗ್ತಾರೆ ಅಂತಲ್ಲ. ಮಾಡಲಿ, ಎಂಟರ್ಟೈನ್ಮೆಂಟ್ ಇಸ್ ನೈಸ್. ಎಂಟರ್ಟೈನ್ಮೆಂಟ್ ಅದನ್ನೊಂದು ಒಳ್ಳೆ ರೀತಿ ಯಾವುದಾದ್ರು. ಸೊ ಇದನ್ನು ನಾನು ಇದು ಬರೀ ಅಷ್ಟಕ್ಕೆ ಉಳಿದಿದ್ರೆ, ಸೀಮಿತವಾಗಿದ್ದರೆ ಪರವಾಗಿಲ್ಲ. ಇವ್ರನ್ನ ಇಟ್ಕೊಂಡು ಇನ್ನಷ್ಟು ಜನ ಇವ್ರನ್ನ ಸಪೋರ್ಟ್ ಮಾಡೋ ರೀತಿ ಒಂದು ಬರ್ತಾರೆ. ಇವ್ರನ್ನ ಇಟ್ಕೊಂಡು ಅವರು ಪಾಪ್ಯುಲರ್ ಆಗೋದಕ್ಕೆ. ಇದು ಸೈಬರ್ ಕ್ರೈಮಿಂದ ನಾವು ಕೊಟ್ಟಿರುವಂಥದ್ದು. ನೋಡಿ, ಇವ್ರುಗಳೇ ಈಗ ಮಾಡಿರೋದು. ಯಾರೋ ಅರ್ಜುನ್ ಅಂತೆ, ಇವರೆಲ್ಲ ಭಾಳ ಸಾಧಕರು. ಇವರು ಭಾಳ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಅರ್ಜುನ್ ಅಂತೆ. ಆಮೇಲೆ ಇವನು ಯಾರೋ ನೋಡಿ, ಇವರೆಲ್ಲ ಮಾಡಿರೋವಂಥದ್ದು. ಈಗ ನೀವು ನೋಡಿ, ಈ ವಿಡಿಯೋ ಸಿಗಲ್ಲ ನಿಮಗೆ, ಬೇರೆ ಬೇರೆದೇ. ಈಗ ಅದನ್ನು ಇದು ಮಾಡಿದ್ರೆ ನಿಮಗೆ ಬೇರೆ ಯಾವುದೋ ವಿಡಿಯೋಗಳೆಲ್ಲ ಬರುತ್ತೆ ಈಗ. ಸೊ ಇದನ್ನು ಎಲ್ಲರೂ ಮಾಡಿದ್ರೆ ಇದನ್ನು ನಿಲ್ಲಿಸ್ಬೋದು. ನೆಕ್ಸ್ಟ್ ಯಾವುದೇ ಒಂದು ಚಿಕ್ಕ ಪ್ರತಿಗೆ, ಈಗ ನೆಕ್ಸ್ಟ್ ಬರೋ ಮಕ್ಕಳಾಗಲಿ, ಈಗ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ, ಈಗ ನೀವೇ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. ಇವತ್ತು ಯಾವುದೋ ಒಂದು ಮಾಧ್ಯಮದಲ್ಲಿ ಈಗ ನೀವು ಈಗ ಕೆಲಸ ಮಾಡಿ ನೀವು ಗುರ್ತಿಸ್ಕೊಂಡು ಈಗ ನಾಳೆ ಈಗ ನೀವು ಹೋದ್ರಿ ಅಂತ ಅಂದ್ಕೊಳ್ಳಿ. ನಾಳೆ ಈಗ ಇಂಥವ್ರು ನೀವು ಒಳಗಡೆ ಇರಬೇಕಾದ್ರೆ ಅಥವಾ ನೀವು ಹೊರಗಡೆ ಬಂದಮೇಲೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅವ್ರು ಯಾರನ್ನ ಸಪೋರ್ಟ್ ಮಾಡ್ತಾರೆ ಮಾಡಲಿ, ಅದರದ್ದು ಬದಲಾಗಿ ಸಪೋರ್ಟ್ ಮಾಡೋ ಬರದಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡೋದು, ಅದನ್ನು ಬೇರೆ ರೀತಿ ಪೋಟ್ರೈ ಮಾಡೋದಕ್ಕೆ ನೋಡೋದು, ನಿಮ್ಮ ಮನೆಯವ್ರಿಗೆಲ್ಲ ಹೇಗಾಗುತ್ತೆ ನೋಡಿದಾಗ. ಮನೇಲಿ ಏನು ಕಳಿಸಿರ್ತಾರೆ, ನನ್ನ ಮಗು ಒಂದು ಒಳ್ಳೆ ಹೆಸರು, ಸ್ಥಾನಮಾನ, ಗೌರವನ ತಗೊಂಡು ಬರಲಿ ಅಂತ ಈ ರೀತಿ ಇವತ್ತು ಆಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗಾದ್ರೂ ಒಂದು ಬೇಜಾರಾಗೇ ಆಗುತ್ತೆ. ಇಂಥವ್ರುಗಳಿಗೆಲ್ಲ ಈ ಟ್ಯಾಲೆಂಟ್ಸ್ಗಳು ಯಾವುದೇ ವೇದಿಕೆಯಲ್ಲಿ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ಇವರಿಗೆ ಬ್ಯಾಡ್ ಕಮೆಂಟ್ಸ್ ಮಾಡಿ ತನ್ನ ಒಳಗಡೆ ಎಷ್ಟು ನೀಚತನ ಇದೆ ಅಂತ ಅದನ್ನ ಇದು ಮಾಡಿ, ಆಮೇಲೆ ಇಂಥದ್ದೇ ಮನಸ್ಥಿತಿ ಇರೋರು ಇವ್ರಿಗೆ ಕ್ಲಾಪ್ಸು, ಇವ್ರಿಗೆ ಕಮೆಂಟ್ಸ್ಗಳು, ಲೈಕಿಂಗ್ಸ್ಗಳು ಇದನ್ನೆಲ್ಲ ಮಾಡಿ ಇಂಥ ಒಂದು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳು ಇವತ್ತು ತುಂಬ ಜಾಸ್ತಿ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಎಲ್ರಿಗೂ ಎಫೆಕ್ಟ್ ಆಗಿದೆ, ನನಗೆ, ನಿಮಗೆ, ಎಲ್ರಿಗೂ. ಏನಾದರೂ ಇವತ್ತು ಏನಾಗಿದೆ ಅಂತಂದರೆ, ತುಂಬ ಜನಕ್ಕೆ ತಾವು ಏನಾದರೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋದಕ್ಕೋ ಅಥವಾ ನಮ್ಮಲ್ಲಿ ಏನಿದೆ ಒಂದು ಟ್ಯಾಲೆಂಟ್ ಅದನ್ನ ತೋರಿಸ್ಕೊಳ್ಳೋದಕ್ಕೂ ಭಯ ಆಗುತ್ತೆ. ಯಾಕಂದರೆ ಅಲ್ಲಿ ಕೆಳಗಡೆ ಬರೋ ಅಂಥ ವಿಲಕ್ಷಣ ಅವರ ಒಂದು ಸ್ಯಾಡಿಸಮ್ದು ಕಮೆಂಟ್ಸ್ಗಳೇನಿದೆ. ಸೊ ಇದ್ರ ಬಗ್ಗೆ ಏನಾಯಿತು ಅಂತ ಅಂದರೆ, ನಮ್ಮ ದೊಡ್ಡ ಆರ್ಟಿಸ್ಟ್ಗಳು ಅಷ್ಟೇ, ನಮ್ಮ ಹಿರಿಯ ಆರ್ಟಿಸ್ಟ್ಗಳು ಮತ್ತು ಎಲ್ಲರೂ ಗೊಚ್ಚೆ ಕಲ್ಲೆಸೆಯೋದು ಬೇಡ ನಮಗೆ ಯಾಕೆ ಅಂತ ಸುಮ್ಮನೆ ಕೂತಿದ್ರು. ಬರ್ತಾ ಈಗ ನಾವೇನು ಬಿಗ್ ಬಾಸ್ 12 ಆದಾಗಂತೂ ಯಾರ್ಯಾರೋ ಈ ರೀತಿ ಒಂದು ಟ್ರೆಂಡೇ ಮಾಡ್ಕೊಂಡ್ರು. ಯಾಕಂತಂದರೆ ಇದು ಮಿಸ್ಟೇಕ್ ಆಗಿರೋದೇ ಮುಂಚೆ. ಅದು ನಾವು ಚಿಕ್ಕ ಇದ್ದಾಗಲೇ ಅದಕ್ಕೆ ಆ್ಯಕ್ಷನ್ ತಗೊಂಡಿದ್ರೆ ಇವತ್ತು ಇಷ್ಟು ಮಟ್ಟಿಗೆ ಬೆಳೀತಾ ಇರಲಿಲ್ಲ. ಇಂಥ ಏನು ನಾನು ಚಪ್ರಿಗಳಂತ ಕರೆದಿದ್ದೀನಿ ಇವ್ರನ್ನ. ಅಕ್ಕನ್ ಯಾವ ಪಪ್ಪುಮ್ಮ ಯಾವ ಚಿನ್ನಿಮ್ಮ, ನನ್ನವಳು ಚಪ್ರಿ ಧ್ರುವಮ್ಮ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾನಸಿಕ ವಿಚಿತ್ರವಾಗಿ ಆಡೋದು, ಮಾನಸಿಕವಾಗಿ ಈ ಚಪ್ರಿ ನನ್ನ ಮಕ್ಕಳು. ಈ ಮಾತನ್ನ ಹೇಳೋದಕ್ಕೆ ನಿನಗೆ ಅಧಿಕಾರನೇ ಇಲ್ಲ. ನೀನು ದೊಡ್ಡ ಚಪ್ರಿ, ಕ್ರಿಂಜು ಬಿಗ್ ಬಾಸ್ ಮನೆ ಒಳಗೆ. ಬಿಕಾಸ್ ದೇ ಆರ್ ಆಲ್ ಆಂಟಿ ಸೋಷಲ್. ಇವರೆಲ್ಲ ಮಾನಸಿಕ ಸ್ಥಿತಿ ಸರಿ ಇಲ್ಲ. ಇಂಥವ್ರು ಈ ಮಟ್ಟಿಗೆ ಬೆಳೀತಾ ಇರಲಿಲ್ಲ. ಇದೇನಾಗಿದೆ, ಎಲ್ಲರೂ ಗೊಚ್ಚೆ ಕಲ್ಲೆಸೋದು ಬೇಡ. ಇವತ್ತು ಗೊಚ್ಚೆ ಭಾಳ ದೊಡ್ಡದಾಯಿತು. ಇದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಲೇಬೇಕು. ಸೊ ನಮಗೆ ಇವತ್ತು ಏನು ವೇದಿಕೆ ಸಿಕ್ಕಿದೆ, ಮತ್ತು ನಾವು ಇವತ್ತು ಕೇಳ್ಕೊಂಡು ಸುಮ್ಮನೆ ಇರೋವಂಥ ಕ್ಯಾಟಗರಿ ನಮ್ದಲ್ಲ. ಸೊ ಇದ್ರ ಬಗ್ಗೆ ನಾವು ವಾಯ್ಸ್ ರೈಸ್ ಮಾಡಿದ್ವಿ. ನಾನೇ ಫಸ್ಟ್ ಎತ್ಕೊಂಡೆ ಇದನ್ನು. ಯಾಕಂದರೆ ತುಂಬ ಕೆಲವರು ಸೆಲೆಬ್ರಿಟಿಗಳು ಸೀಕ್ರೆಟ್ ಆಗಿ ಕಂಪ್ಲೇಂಟ್ ಕೊಟ್ಟು FIR ಕೊಟ್ಟು ಇದು ಮಾಡ್ತಾಯಿದ್ರು. ನನಗೆ ಗೊತ್ತಿತ್ತು ಇದು ನನಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ನಾನು ಅದನ್ನ ಎತ್ಕೊಂಡೆ. ನನ್ನ ಬಗ್ಗೆನೂ ಭಾಳ ಬ್ಯಾಡ್ ಕಮೆಂಟ್ಸ್ ಡ್ಯಾಮೇಜ್ ಮಾಡ್ಕೊಂತಾರೆ ಧ್ರುವಂತು. ನಿಮಗೆ ನೋವು ತಂದ ಕಮೆಂಟ್ ಯಾವುದು ಸರ್, ಟ್ರೋಲ್ ಯಾವುದು ಸರ್? ತುಂಬ ಇದ್ದಾರೆ ನನ್ನ ಬಗ್ಗೆ. ನಾನು ಬಿಗ್ ಬಾಸ್ ಇದ್ದಾಗಲೇ ಯಾರ್ಯಾರು ಈ TRPಗೋಸ್ಕರ, ಇವ್ರ ಕಮೆಂಟ್ ಲೈಕಿಂಗ್ಗೋಸ್ಕರ, ಇವರಿಗೆ ನಾವು ಯಾವ ದಾರಿಯಿಂದ ಬಂದಿದ್ದೀವಿ ಅಂತ ಗೊತ್ತಾ. ಇವ್ರುಗಳಿಗೆ ಯಾರನ್ನೋ ಅಲ್ಲಿ ನೋಡ್ಕೊಳ್ತಾರೆ, ಯಾರಿಗೆ ಹೈಪ್ ಸಿಗ್ತಾ ಇದೆ ಅಂತ. ಅವ್ರ ಹೈಪ್ ಸಿಕ್ಕಿದಾಗ ಅವನಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇನ್ನೊಬ್ಬರನ್ನ ತೇಜಾವಧೆ ಮಾಡಿ, ಈಗ ಏನು PR ಅಂತ ಹೇಳಿ ಮತ್ತು ಇನ್ನು ಕೆಲವರು ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಅವ್ರನ್ನ ತೇಜಾವಧೆ ಮಾಡಿ ಇವ್ರಿಗೆ, ಆಮೇಲೆ ಇವ್ರುಗಳಿಗೆ ಕ್ಲಾಪ್ಸ್. ನಾಳೆ ದಿವಸ ಈ ಯಾರೀಗ ಇಂಥ ಚಪ್ರಿಗಳಿಗೆ, ಇಂಥ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಿಗೆ ಈ ಬ್ಯಾಡ್ ಕಮೆಂಟ್ಸು, ಈ ಬ್ಯಾಡ್ ಟ್ರೋಲ್ಸ್, ಒಬ್ಬ ಯಾವುದೋ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸೆಲೆಬ್ರಿಟೀಸ್ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇವ್ರಿಗೆ ಮಾಡಿದಾಗ ಅದೊಂದು ವಿಕೃತ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅವ್ರಿಗೆ. ಇವ್ರಿಗೆ ಕ್ಲಾಪ್ಸ್. ನಾಳೆ ದಿವಸ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಆಗ್ತಾರೆ. ಆ ಟೈಮಲ್ಲಿ ಇವರು ಅವ್ರಿಗೂ ಬರ್ತಾರೆ. ಆ ಟೈಮಲ್ಲಿ ಗೊತ್ತಾಗುತ್ತೆ ಅದ್ರದ್ದು ಇಂಪ್ಯಾಕ್ಟ್ ಏನು ಅಂತ. ಇವತ್ತು ಅದ್ರದ್ದು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ. ಕೆಲವರೆಲ್ಲ FIR ಮಾಡಿಸಿದ್ದಾರೆ ಈ ಬ್ಯಾಡ್ ಟ್ರೋಲ್ಸ್. ಇದು
ಇದ್ರ ಬಗ್ಗೆ ಎಲ್ಲ FIR ಎಲ್ಲ ಮಾಡಿಸಿದ್ದಾರೆ, ಆ್ಯಕ್ಷನ್ ತಗೊಂಡಿದ್ದಾರೆ, ಮೊನ್ನೆ ಎಲ್ಲ ಅರೆಸ್ಟ್ ಆಗಿದ್ದಾರೆ. ಈಗ ಮೊನ್ನೆನೂ ನಮ್ಮ ಆರ್ಟಿಸ್ಟ್ ಐಶ್ವರ್ಯ ಸಿಂಧೋಗಿ ಅವರು ಕೂಡ FIR ಮಾಡಿಸಿದ್ದಾರೆ. ಈ ಬ್ಯಾಡ್ ಕಮೆಂಟ್ಸ್, ಈ AI ಇಂದೆಲ್ಲ ಮಾಡೋದು, ಮತ್ತು ಆ ಎಡಿಟಿಂಗ್ ಬೇರೆ ಅವ್ರದ್ದು, ಅದು ಯಾರೋ ನಗಾಡೋದು, ಅದಕ್ಕೆ ಒಂದು ಮ್ಯೂಸಿಕ್ ಎಲ್ಲ ಕೊಟ್ಟು ಅದನ್ನೊಂದು ಭಾಳ ಒಂದು ಸೆಲೆಬ್ರೇಟ್ ಥರ ಮಾಡ್ತಾ ಇರೋದು ಒಂದು ವೆರಿ ಆ್ಯಂಟಿ ಸೋಷಲ್ ಎಲಿಮೆಂಟ್ ಅದು. ಅದ್ರ ಬಗ್ಗೆ ಭಾಳ ನಾನೊಂದು ಭಾಳ ಸಮಾಜಕ್ಕೆ ಬೇಕಾಗಿರುವಂಥದ್ದು ಕೆಲಸ ಮಾಡಿರೋ ಥರ ಅದಕ್ಕೆಲ್ಲ ಒಂದು, ಮತ್ತು ಇವ್ರುಗಳನ್ನ ಫಾಲೋ ಮಾಡಿ ಸೂಪರ್ ಅಂತ ಹೇಳಿ ಕ್ಲಾಪ್ ಹೊಡಿಯೋರು. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಜನಕ್ಕೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದೆ, ಅವರ ಪ್ರತಿಭೆಯನ್ನ ತೋರಿಸೋದಕ್ಕೆ. ಬೇರೆದೇ ವರ್ಗ ಒಂದು ಹುಟ್ಕೊಂಡಿದೆ ಇವತ್ತು. ಇವುಗಳು ತಮಗೆ ಇಮಿಡಿಯೇಟ್ ಆಗಿ ಸಡನ್ ಆಗಿ ಓವರ್ ನೈಟ್ ಪಾಪ್ಯುಲರ್ ಆಗಬೇಕು, ನಮಗೆ ಲೈಕ್ಸ್ ಕಮೆಂಟ್ಸ್ಗಳು ಬರಬೇಕು, ಅದರಿಂದ ನಾವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಹೇಳಿ ಒಂದು ನೀಚ ಕೃತ್ಯಕ್ಕೆ ಇಳಿದಿದ್ದಾರೆ. ಅದೇನು ಅಂತಂದ್ರೆ, ಹಲವಾರು ಕ್ಷೇತ್ರಗಳಲ್ಲಿ ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟು ಇವತ್ತು ತನ್ನದೇ ಆದಂತ ಹೆಸರನ್ನ ಏನು ಪಡ್ಕೊಂಡಿದ್ದಾರೆ, ಒಂದು ಸ್ಥಾನಮಾನವನ್ನ ಪಡ್ಕೊಂಡಿದ್ದಾರೆ. ಇವರ ಬಗ್ಗೆ ಯಾವ್ದಾದ್ರೂ ಒಂದು ವಿಚಾರವನ್ನ ತಗೊಂಡು ಇವರನ್ನ ಇನ್ಸಲ್ಟ್ ಮಾಡುವಂಥದ್ದು, ತನ್ನ ಲೈಕ್ಸ್ ಕಮೆಂಟ್ಸ್ಗೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ಅವರು ತೀರ್ ಹೋದ್ರು ಅಂತ ಹೇಳೋದು, ಅವರ ಫ್ಯಾಮಿಲಿ ಬಗ್ಗೆ ಪರ್ಸನಲ್ ಅಟ್ಯಾಕ್ ಮಾಡೋದು, ಅವ್ರ ಬಗ್ಗೆ ಪರ್ಸನಲ್ ಅಟ್ಯಾಕ್ ಮಾಡೋದು, ಅವರ ಜೀವನದಲ್ಲಿ ನಡೆದಿರುವಂತ ಕೆಲವು ಘಟನೆಗಳನ್ನ ಮುಂದೆ ತಂದು ಅವರನ್ನ ಚೀಪ್ ಮಾಡೋದು. ಇದನ್ನ ಹೊರಗಡೆ ಬಂದು ಹೇಳ್ತೀನಿ, ಇದು ಅವರ ವಿಕೃತನ ತೋರಿಸುತ್ತೆ, ಅವರು ಎಷ್ಟು ವಿಲಕ್ಷಣ ಒಂದು ಮನಸ್ಥಿತಿಲಿ ಇದ್ದಾರೆ ಅಂತ. ಆಮೇಲೆ ಇದಕ್ಕೆ ಯಾರು ಹಾರ್ಟ್ ಕಮೆಂಟ್ಸ್ ಎಲ್ಲ ಹಾಕ್ತಾರೆ, ಇವರೆಲ್ಲ ಇದಾರಲ್ಲ, ಇವರೆಲ್ಲ ಸತ್ತೋಗ್ಲಿ ಅಂತಾನೆ ನಾನು ಕೇಳ್ಕೊಳ್ಳೋದು. ಯಾಕಂದ್ರೆ ಇವರೆಲ್ಲ ಸತ್ತೋದ್ರೆ ಏನಾಗುತ್ತೆ ಅಂತಂದ್ರೆ, ಈ ವೇಸ್ಟ್ ಸಿಟಿಸನ್ಸ್ಗಳೆಲ್ಲ ಇದಾರಲ್ಲ, ಯಾವುದಕ್ಕೂ ಯೂಸ್ ಆಗದಿರೋ ಇಂಥ ಚಪ್ರಿಗಳು, ಇವರೆಲ್ಲ ಸತ್ತೋದ್ರೆ, ಈ ಯಾವುದಾದ್ರೂ ಒಂದು ಕಾಯಿಲೆ ಬಂದು ಕೋವಿಡ್ ಇಂಥದ್ದು H1N1 ಯಾವುದಾದ್ರೂ ಬಂದು ಸತ್ತೋದ್ರೆ ಮುಂದೆ ಒಂದು ಒಳ್ಳೆ ಪೀಳಿಗೆ ಉಳಿಯುತ್ತೆ. ಪಾಪ್ಯುಲೇಷನ್ ಜಾಸ್ತಿ ಇದೆ ಇಂಡಿಯಾದು, ಪಾಪ್ಯುಲೇಷನ್ ಕಂಟ್ರೋಲ್ ಆದಾಗ ಆಗುತ್ತೆ, ಮತ್ತೆ ಒಳ್ಳೆ ಪೀಳಿಗೆ ಉಳಿಯುತ್ತೆ. ಈ ಒಳ್ಳೆ ಪೀಳಿಗೆಯಿಂದ ಒಳ್ಳೆ ಸಮಾಜವನ್ನ ಕಟ್ಟಬಹುದು, ನೀವೆಲ್ಲ ತುಂಬಾ ಚೆನ್ನಾಗಿ ಬಾಳಿ ಬದುಕಬಹುದು ಅನ್ನೋದು ನನ್ನ ಆಸೆ. ನಿಮ್ಗೆ ಏನಾಗ್ತದೆ, ಇವತ್ತು ಚಿಕ್ಕ 5 ತಿಂಗಳು ಮಗು ಊಟ ಮಾಡಿಸ್ಬೇಕು ಅಂತಂದ್ರೂ ಮೊಬೈಲ್ ತೋರಿಸಿ ಊಟ ಮಾಡಿಸ್ತಿದ್ದಾರೆ. ಈಗ ಈಗಿನ ಮಕ್ಕಳು ಈಗ ನಾವಿದನ್ನೆಲ್ಲ ಫೇಸ್ ಮಾಡ್ತೀವಿ, ವಿ ಹ್ಯಾವ್ ಅ ಗಟ್. ಈಗ ಇನ್ನು ಮುಂದಿನ ಮಕ್ಕಳು ಇದನ್ನ ನೋಡಿ ಇದನ್ನೇ ಅನ್ಕೋತಾರೆ ಸಕ್ಸಸ್ ಅನ್ನೋದನ್ನ. ನಿಮ್ಮ ಪಾಪ್ಯುಲಾರಿಟಿ ಹಿಂಗೆ, ನಾನು ಹಿಂಗೆ ಆಡಿದ್ರೆ ವ್ಯೂಸ್ ಬರುತ್ತೆ, ಜನಗಳು ನನಗೆ ಸಪೋರ್ಟ್ ಮಾಡ್ತಾರೆ, ಇದು ಇಲ್ಲಿಗೆ ಸೈಕಾಲಜಿ ಹೋದ್ರೆ ಎಲ್ಲ ಮಕ್ಕಳು ಈ ರೀತಿ ಈಗ ನೋಡ್ತಾ ಇದ್ದೀರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೈಯೆಸ್ಟ್ ಇಂಥದೇ ಹೋಗ್ತದೆ. ವೇರ್ ಆರ್ ವಿ ಹೆಡಿಂಗ್? ಈ ಸೆಲೆಬ್ರಿಟೀಸ್ ಅಂದ ತಕ್ಷಣ ಏನು ಅದು ರಾತ್ರಿ ಊಟ ಮಾಡಿ ಮಲಗಿದ ತಕ್ಷಣ ನೆಕ್ಸ್ಟ್ ದಿವಸ ಯಾರು ಸೆಲೆಬ್ರಿಟಿ ಆಗಲ್ಲ. ಅದ್ರ ಹಿಂದಿನ ತ್ಯಾಗ, ಅದ್ರದ್ದು ಕಷ್ಟ, ಅದ್ರದ್ದು ಹಾರ್ಡ್ ವರ್ಕ್, ಅವ್ರು ಪಡ್ಕೊಂಡಿರೋದು ಅದು ಅವ್ರಿಗೆ ಮಾತ್ರ ಗೊತ್ತು, ಅದು ಯಾರಿಗೂ ಗೊತ್ತಿರಲ್ಲ. ಅದನ್ನ ಹಾಕಿ ನಾನು ಹೇಳೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಏನು ಈ ಟ್ರೋಲರ್ಸ್ಗೆ ರೋಸ್ಟರ್ ಇದಾರಲ್ಲ, ಕರ್ಕೊಂಡು ಬರಲಿ, ನಿಜಾಂಶನ ತೆಗಿಲಿ. ಸರ್ ನೀವು ಇದಾದ್ರಲ್ಲ, ಇದ್ರ ಹಿಂದೆ ನೀವು ಪಟ್ಟಂತ ಕಷ್ಟಗಳು ಏನು ಅಂತ ಗೊತ್ತಾಗುತ್ತೆ. ಆಗ ಅದನ್ನ ತರೋದು ಬಿಟ್ಟು ಇವತ್ತು ಯಾರು ಸ್ವಲ್ಪ ಲೈಮ್ ಲೈಟ್ ಇದ್ದಾರೆ, ನಾವಂತ ಬಿಡಿ, ಯಾರೇ ಆಗಿರಲಿ, ಯಾರು ಲೈಮ್ ಲೈಟ್ ಇದ್ದಾರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರ ಸಿಚುವೇಶನ್ ತಿಳ್ಕೊಳ್ದೆ ಅವ್ರನ್ನ ಟ್ರೋಲ್ ಮಾಡಿ ಒಂದು ವಿಲಕ್ಷಣ ಇದು ಲೈಕಿಂಗ್ಸ್ಗೆ ಆಮೇಲೆ ಕಮೆಂಟ್ಸ್ಗಳಿಗೆ ಇದು ಮಾಡೋದು, ಇದು ಸರಿಯಲ್ಲ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿದ್ವಿ. ನನಗೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನನಗೆ ಇಮಿಡಿಯೇಟ್ ಆಗಿ ರ್ಯಾಪಿಡ್ ರೆಸ್ಪಾನ್ಸ್ ಸಿಕ್ತು. ನನಗೆ ಮೊದಲನೇದಾಗಿ ನಿಮ್ಮನ್ನು ಸೇರಿಸಿ ಯಾರೆಲ್ಲ ನನ್ನ ಮೀಡಿಯಾ, ನನ್ನ ಫ್ರೆಂಡ್ಸ್ ಇದ್ದರು, ನ್ಯೂಸ್ ಚಾನಲ್ಸ್, ನನ್ನ ಮಾಧ್ಯಮ ಮಿತ್ರರಿದ್ದರು, ಇಮ್ಮಿಡಿಯೇಟ್ ಆಗಿ ನನಗೆ ರೆಸ್ಪಾನ್ಸ್ ಕೊಟ್ಟು ಇದನ್ನೊಂದು ತುಂಬ ರೀಚ್ ಆಗೋ ಹಾಗೆ ಮಾಡಿದ್ರು ಈ ವಿಚಾರವನ್ನ. ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.